ಮೊನ್ನೆ ರಾತ್ರಿ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆಯಿತು. ಕಲ್ಲು ತೂರಾಟ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ಹಿಂದೂ ಯುವಕರಿಗೂ ಕೂಡ ಗಾಯ ಆಯಿತು. ಅದರಲ್ಲಿ ಪ್ರಮುಖವಾಗಿ ಆ ಒಂದು ಜಾಗದಲ್ಲಿ ಅವತ್ತು ಅಜಯ್ ಅಂತಕ್ಕಂಥ ಯುವಕ ಇದ್ದರು, ಅವ್ರಿಗೂ ಕೂಡ ತಲೆ ಏಟಾಗಿರುವಂಥದ್ದು. ಅವ್ರನ್ನ ಮಾತನಾಡಿಸ್ತೀನಿ ನಾನು. ಅಜಯ್, ಅವತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ನೀವು ಅಲ್ಲಿದ್ರಿ, ಏನಾಯ್ತು ಅವತ್ತು, ಹೇಗೆ ಪ್ರಾರಂಭ ಆಯಿತು ಗಲಾಟೆ ಅಂತ? ಸರ್, ಇದು ಮಾಮೂಲಿ ಪಕ್ಕದ ಏರಿಯಾದಲ್ಲಿ ಗಣೇಶ ಕುಣಿಸಿದ್ರು, ಕಾವೇರಿ ನಗರದ ಗಣೇಶ ಕುಣಿಸಿದ್ರು. ಅಲ್ಲಿ ಗಣೇಶ ಮೆರವಣಿಗೆ ಹೋಗ್ಬಿಟ್ಟು ಮಸೀದಿ ಮುಂದೆ ಹೋಗಿದ್ದು, ಏನೋ ಕಲ್ಲು ತೂರಾಟ ಏನಾಗಿದೆ. ಆ ಟೈಮಲ್ಲಿ ನಾ ಇರಲಿಲ್ಲ ಅಲ್ಲಿ. ನಾನು ಈ ಗಲಾಟೆಲ್ಲ ನಮ್ಮ ಅಣ್ಣ ಒಬ್ಬ ಇದೆ ಅಶೋಕ್ ಅಂದ್ಬಿಟ್ಟು, ಅವ್ರು ಕರ್ಕೊಬರೋಣ ಅಂತ ಹೋಗಿದ್ದು ನಾನು. ಹಾಗೇನು ಮಾಡಿದ್ರು, ನಾನು ಇವನು ಫೋನ್ ಮಾಡೋಣ ಅಂತ ಫೋನ್ ತೆಗಿದ್ಗೆ ಅವ್ರೇನು ಮಾಡಿದ್ರು, ವೀಡಿಯೋ ಮಾಡ್ತಾ ಇದೆಯಾ ಅಂದ್ಬಿಟ್ಟು ಹೊಡೆದ್ಬಿಟ್ಟು ಸರ್. ಇನ್ನೇನು ನೀವು ವಿಡಿಯೋ ಮಾಡ್ತಾ ಇದ್ರ ಆ ಸಂದರ್ಭದಲ್ಲಿ? ವಿಡಿಯೋ ಏನಿಲ್ಲ ಸರ್, ಅವ್ನು ಫೋನ್ ಮಾಡೋಣ ಅಂದ್ರೆ ತೆಗಿಯೋಕೆ ಹೋಗಿದ್ದ, ಆಗ ಹೊಡೆದಿದ್ರು. ನಿಮ್ಮ ಬ್ರದರ್ ಮೆರವಣಿಗೆನಲ್ಲಿದ್ರು? ಮೆರವಣಿಗೆ ಇರಲಿಲ್ಲ, ಅವರೇನ ಅಲ್ಲಿ ಸಿಗಾಕೊಂಡಿರ್ತಾರೆ ಅಂದ್ಬಿಟ್ಟು ಹೋಗಿದ್ದು, ಕರ್ಕೊಂಬರೋಣ ಅಂತ ಹೋಗಿದ್ದು. ತಲೆಗೆ ಏನಾಗಿದೆ ಸರ್? ತಲೆಗೆ ಏಟ್ ಹೇಗೆ? ಯಾಕಂದ್ರೆ ಮಾಮೂಲಿ ಗುಂಪಲ್ಲಿ ಒಂದು 3-4 ಜನ ಹೊಡೆದ್ರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೊಡೆದಾಗ್ಲೇ ನಾನು ಓಡ್ ಬಂದ್ಬಿಟ್ಟೆ, ಯಾರು ಅಂತ ಗೊತ್ತಾಗಿಲ್ಲ. ಅದು ಓಡ್ ಬಂದು ಅಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿದೆ. ಬ್ಲಡ್ ಎಲ್ಲ ಬಂದು ರೋಡಲ್ಲಿ ಬಿದ್ಮೇಲೆ ನಮ್ಮ ರಿಲೇಟಿವ್ ಇದಾರೆ ಅಲ್ಲಿ, ಅವ್ರು ನೋಡಿ ಹಾಸ್ಪಿಟ್ಲ್ ಇಲ್ಲಿ ಮದ್ದೂರು ತಾಲೂಕು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಹೆಂಗೆ, ಯಾವುದ್ರಲ್ಲಿ ಬೀಳ್ತು ಏಟು ಅಂತ? ಅದು ಏನು ಗೊತ್ತಾಗ, ಕತ್ಲೆ ಸರ್, ಅಲ್ಲಿ ಏನು ಇರಲಿಲ್ಲ. ಅಲ್ಲಿ ಕತ್ಲೆಯಲ್ಲಿ ಏನೂ ಕಾಣಿಸಿಲ್ಲ ನನಗೆ. ಕರೆಂಟ್ ಹೋಗಿತ್ತಾ ಆ ಟೈಮಲ್ಲಿ? ಕರೆಂಟ್ ಇತ್ತು, ಅಂದರೆ ಮಸೀದಿ ಈ ಕಡೆ ಇರೋದ್ರೆ ಸ್ವಲ್ಪ ಕತ್ಲೆ ಇದ್ದಾಗ ಯಾರು ಏನು ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ. ಮೆರವಣಿಗೆನಲ್ಲಿ ನಿಮ್ಮ ಜೊತೆಯವರು, ನಿಮ್ಮ ಏರಿಯಾದವ್ರು ಇದ್ರ ಅಲ್ಲಿ? ಇಲ್ಲ, ಯಾರು ಇಲ್ಲ, ಒಬ್ಬನೇ ಇದ್ದಿದ್ದು ನಾನು. ಒಬ್ಬನೇ ಇದ್ದಿದ್ದಾಗ ಯಾರು ಇಲ್ಲ. ಅಷ್ಟೊತ್ತಿಗೆಲ್ಲ ಗಲಾಟೆ ಆಗೋಗಿದ್ದು, ಅವ್ರೇನೋ ಪ್ರತಿಭಟನೆ ಏನೋ ಮಾಡ್ತಾ ಇದ್ರು ಅನ್ಸ್ತದೆ. ಏನಾಯ್ತು ಅಂತ ನೋಡುವಷ್ಟೆಲ್ಲ ಆಸ್ಪತ್ರೆಯಲ್ಲಿದ್ರಿ? ಸರ್, ಏನು ಇಲ್ಲಿ ನಿಮ್ಮ ಏರಿಯಾದಲ್ಲಿ ಗಣೇಶನ್ ಕೂರಿಸ್ತೀರಾ ನೀವು? ಗಣೇಶ ಕುಣಿಸಿದೀವಲ್ಲ ಸರ್, ಅಲ್ಲೂ ಕುಣಿಸಿದೀವಿ. ಸುತ್ತ ಒಂದು 4 ಗಣೇಶ ಇದೆ ಈಗಲೂ. ಅಂದರೆ ಪ್ರತಿ ಸರಿ ಏನಾದ್ರು ಈ ಥರ ಆಗ್ತಿತ್ತ ಗಣೇಶ ವಿಸರ್ಜನೆ ಮಾಡೋ ಟೈಮಲ್ಲಿ? ಏನಾದರೂ ಈ ಥರ ಪುಂಡಾಟಗಳು, ಯಾರಾದರೂ ದ್ವೇಷ ಮಾಡೋದು ಅಥವಾ ಏನಾದರೂ ಬೈಯೋದು, ಈ ಥರದ್ದು ಏನಾರು ಆಗ್ತಿತ್ತ ಅಂತ ಹಿಂದೆ ಅಂದರೆ ಆ ಥರ ಏನು ಗಲಾಟೆ ಏನೂ ಆಗಿರಲಿಲ್ಲ ಸರ್. ಅದರ ಜೋರಾಗಿ ಅಂದರೆ ಮಸೀದಿ ತಗೋಬೇಕಂದ್ರೆ ಎಲ್ಲ ಆಫ್ ಮಾಡ್ಸೋರು. ಡಿಜೆನೇ ಆಗಿರಲಿ, ತಮಟೆನೇ ಆಗಿರಲಿ, ಸ್ವಲ್ಪ ಮುಂದೆ ಹೋಗಿ ಮಾಡಿ ಏನಿದ್ರು ಅಂದ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ಇಂದಾನೆ ಮುಂದೆ ಹೋಗೋದು. ಈಗಲೂ ನೆನ್ನೆ ಹಂಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮುಂದೆ ಹೋದ್ಮೇಲೆ ಕಲ್ಲೇನೋ ತೂರ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಜಯ್, ಈಗ ಯಾರಾದರೂ ತೀರೋದಂಥ ಸಂದರ್ಭದಲ್ಲಿ ಟಮಟೆನೂ ಕೂಡ ಮಸೀದಿ ಮುಂದೆ ಬಡಿಬಾರ್ದು ಅಂತ ಹೇಳ್ತಾರೆ ಅಂತ ಕೇಳ್ಪಟ್ವಿ, ಅದೇ ನಿಜನಾ ಅಂತ? ಇರ್ಬೋದು ಸರ್. ಅದು ಇತ್ತೀಚೆಗೆ ಎಲ್ಲ ಆ ಥರ ಇದೆ. ಅದು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಅನ್ನಂಗಿಲ್ಲ, ಅಲ್ಲಿ ಏನೇ ಹೋದ್ರೆ ಒಂದು ಶಬ್ದ ಮಾಡಬೇಡಿ ಅಂತ, ಇನ್ನೇನು ಇಲ್ಲ. ಏನು ರಿಕ್ವೆಸ್ಟ್ ಮಾಡ್ತಾರಾ ಅಥವಾ ರಿಕ್ವೆಸ್ಟ್ ಅಂದರೆ ಪೊಲೀಸರು ರಿಕ್ವೆಸ್ಟ್ ಮಾಡ್ತಾರೆ. ಅಲ್ಲಿ ಅವರ ಪೊಲೀಸರು ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಮುಂದೆ ಎಲ್ಲ ನಮ್ಮ ಹಿಂದೂ ಹುಡುಗರೆಲ್ಲ ಆ ಥರನೇ, ಅವ್ರು ಏನು ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೆಲ್ಲ ತಲೆಬಾಗಿನೇ ಹೋಗೋದು. ಇದು ಈಗ ಈ ಥರ ಆಗಿದೆ. ಇಷ್ಟು ದೊಡ್ಡ ಘಟನೆ ಇದೇ ಫಸ್ಟ್ ಟೈಮ್ ಆಗಿರೋದು. ಹಿಂಗೆಲ್ಲ ಕಲ್ಲು ಹೊಡೆದ್ಬಿಟ್ರು ನಿಮ್ಮ ಏರಿಯಾದಲ್ಲಿ, ಏನು ಅನಿಸುತ್ತೆ? ಇದು ತುಂಬ ಬೇಜಾರ ಸರ್ ಇದು. ಯಾಕಂದರೆ ನಮಗೇನೋ ಇವಾಗ ಮಕ್ಕಳು ಮರಿ ಎಲ್ಲ ಇದೆ. ನೆಕ್ಸ್ಟು ಇನ್ನು ಅವರು ದೊಡ್ಡ ಹುಡುಗರ ಅಷ್ಟರಲ್ಲಿ ಇನ್ನು ಏನೇನು ಗಲಿಬಿಲಿ ಸ್ಟಾರ್ಟ್ ಆಗುತ್ತೆ. ಇದು ಇಲ್ಲಿಗೆ ಅಂತ್ಯ ಆಗ್ಬೇಕು ಸರ್. ಮತ್ತು ಇದು ಈ ಥರ ಇನ್ನೊಂದು ಘಟನೆ ಇನ್ನೊಂದ್ಸಲ ಯಾವುದೇ ಹಿಂದೂ ಇವ್ರಿಗೆ ಬರಬಾರ್ದು. ಈ ಥರ ಆ ಥರ ಒಂದು ತನಿಖೆ ಮಾಡಿ ಒಂದು ನಿರ್ಧಾರ ತಗೋಬೇಕು ಸರ್. ಇದು ಈಗ ಅಕ್ಕಪಕ್ಕನೇ ಇರ್ತೀರ, ಅವರು ನಿಮಗೆ ಗೊತ್ತಿರುತ್ತೆ, ನೀವು ಅವ್ರಿಗೆ ಗೊತ್ತಿರುತ್ತೆ. ಹಿಂಗಿದ್ರೂ ಕೂಡ ಇಂಥ ಘಟನೆಗಳು ಹೆಂಗೆ ನಡೀತು ಅಂತ ಒಂದು ಪ್ರಶ್ನೆ ಏನಂದರೆ, ನಾವು ಹುಟ್ಟಿ ಬೆಳೆದಿದ್ದಾಗಲೇ ಯಾರೂ ಇರಲಿಲ್ಲ ಸರ್ ಆ ಥರ ಹುಡುಗರು. ಈಗ ಇತ್ತೀಚೆಗೆಲ್ಲ ಹುಡುಗರು ಬೆಳೆದ ಮೇಲೆ ಈ ಥರ ಏನೇನೋ ಹೊಸದಾಗೆಲ್ಲ ಬರ್ತಾ ಇದೆ. ಹೊರಗಡೆಯಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ, ಹಂಗನ್ಸುತ್ತೆ? ಅದೇನೋ ಆ ಥರ ಹೇಳ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ, ಐಡಿಯಾ ಇಲ್ಲ ನನಗದು. ಯಾಕೆಂದರೆ ಗೊತ್ತಿರೋರಾದರೆ ಅಜಯ್ ನನಗೆ ಗೊತ್ತು ಅನ್ನೋದು, ಇಲ್ಲೇ ಓಡಾಡ್ಕೊಂಡು ಬೆಳೆದಿರ್ತೀರ, ಗೊತ್ತು ಅನ್ನೋದು ಇರುತ್ತೆ. ಯಾರೂ ಆ ಥರ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಇದು ಉದ್ದೇಶಪೂರ್ವಕವಾಗಿ ಹೊರಗಿನಿಂದ ಬಂದು ಮಾಡಿದ್ದಾರೆ ಈ ರೀತಿ ಅನ್ನೋವಂಥದ್ದು ಅನುಮಾನ ಇರುವಂಥದ್ದು. ನಿಮಗೂ ಹಾಗೆ ಅನ್ಸುತ್ತಾ ಅಂತ? ಇಲ್ಲ, ಇರ್ಬೋದು ಸರ್. ಅಲ್ಲಿ ಜಗಳ ಮುಂಚೆ ನನಗೆ ಗೊತ್ತಿರೋ ಹುಡುಗರೆಲ್ಲ ಇದ್ರು. ಅಂದರೆ ಅವ್ರು ಯಾರು ಕೈ ಮಾಡಿರೋಕೆ ಆಗಿರಲ್ಲ ಸರ್. ಯಾಕಂದ್ರೆ ಅವರೆಲ್ಲ ಗೊತ್ತಿರೋ ಹುಡುಗರು. ಆ ಥರ ನನ್ನ ಜೊತೆ ಓದಿರೋ ಹುಡುಗರು ಯಾರು ಆ ಥರ ಮಾಡಿಲ್ಲ. ಅಂದರೆ ಇದ್ಯಾರೋ ಬೇರೆಯವರು ಮಾಡಿರ್ಬೋದು ಅಂತಲೂ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಗೊತ್ತಿರೋ ಹುಡುಗರೆಲ್ಲ ಗೊತ್ತು, ಮುಸ್ಲಿಮ್ ಸುಮಾರು ಜನ ಗೊತ್ತು ನನಗೆ. ಅವರೆಲ್ಲ ಕೈ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಇದು ತನಿಖೆ ಮಾಡೇ ಹೇಳ್ಬೇಕು ಸರ್ ಏನು ಅಂತ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಜಯ್? ಈಗ ಕಂಪ್ಲೇಂಟ್ ಆಗಿದೆ. ಅದು ಏನಂತ ಕೊಟ್ಟಿದ್ದೀರಿ?
ಏನಾದರೂ ಮಾಮೂಲಿ ಈ ಥರ ನಮ್ಮ ಬ್ರದರ್ ಕರ್ಕೊಬರೋಣ ಅಂತ ಹೋದು ಆಗ ನನಗೂ ಹೊಡೆದಿದ್ದಾರೆ ಅಂತಲೇ ಕೊಟ್ಟು ಯಾರು ಇನ್ನೇನು ಕೊಟ್ಟಿಲ್ಲ. ಈಗ ಹೇಗಿದೆ ನಿಮಗೆ? ನಾರ್ಮಲ್ ಆಗಿದ್ದೀನಿ, ಏನಿಲ್ಲ, ತನಿಖೆ ಆಗಲಿ ಅಂತಲೇ ಕಾಯ್ತಾ ಇದ್ದೀನಿ. ಈ ಕಡೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಈ ಥರ ಘಟನೆಗಳು ಎಲ್ಲಾದರೂ ಇನ್ನು ಮುಂದೆ ನಡೆಯುವಂಥದ್ದು ಅಥವಾ ಇಲ್ಲೇ ಆಗಲಿ ಎಲ್ಲೇ ಆಗಲಿ ಹಿಂದೂ ಮುಸ್ಲಿಮ್ ಇಬ್ಬರು ಅಣ್ಣ ತಮ್ಮಂದಿರ ಥರ ಬದುಕಬೇಕು ಒಂದು ಕಡೆ ಇದ್ದಾಗ ಅನ್ನೋ ಮಾತಿದೆ. ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಇಂಥ ಘಟನೆಗಳನ್ನ ನೋಡಿದಾಗ? ಸರ್, ಇದು ನಮ್ಮದು ಬಂದು ಇಂಡಿಯಾದಲ್ಲಿ ಜಾತ್ಯತೀತ ಅಂತಲೇ ಇರೋದು ನಮ್ಮದು ಕಾನೂನು. ಈ ಕಾನೂನಲ್ಲಿ ನಾವು ಎಲ್ಲ ಒಂದಾಗಿರೋಣ ಅಂದರೆ ನಾವು ನೋಡಿದ್ದು. ಈಗ ಹೊಸದಾಗಿ ಈ ಥರ ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾರು ಏನು ಅಂತ ಗೊತ್ತಾಯ್ತಲ್ಲ. ಇದನ್ನೇ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತಾ? ಅಂದರೆ ಇದು ಲೆಕ್ಕಾಚಾರ ನೋಡಿದ್ರೆ ಆ ಥರನೇ ಇದೆ. ಗಣೇಶ ಮೇಲೆ ಕಲ್ಲು ಹೊಡೆಯುವಂಥದ್ದು ಅದು ಎಷ್ಟು ದೊಡ್ಡ ನಮ್ಮ ಧರ್ಮಕ್ಕೆ ಅದು ಮೋಸ ಮಾಡ್ದಂಗೆ. ಅದು ನಾವೇ ಎಲ್ಲ ನಾವು ಆದರೂ ನಾವು ಯಾವುದೂ ಜಗಳ ಮಾಡ್ದೇ ತನಿಖೆಗೋಸ್ಕರ ಕಾಯ್ತಾ ಇದ್ದೀವಿ ನಾವು. ಈ ಥರ ಜಗಳ ಯಾವತ್ತೂ ಆಗಿರಲಿಲ್ಲ ಇದು. ಅಂದರೆ ಇನ್ನೊಂದು ಸಲ ಈ ಥರ ಗಣೇಶ ಬಿಡುವಾಗಲೇ ಆಗಲಿ ಏನೇ ಆಗಲಿ ಈ ಥರ ಒಂದು ಘಟನೆ ಆಗಬಾರ್ದು ಸರ್. ಇಲ್ಲಿ ಗಣೇಶ ಬಿಡಬೇಕು ಅಂದ್ರೆ ಮಸೀದಿ ಮುಂದೆ ಹೋಗ್ಬೇಕಂದ್ರೆ ಪರ್ಮಿಷನ್ ಕೇಳುವಂಥದ್ದು ಅದೆಲ್ಲ ಸ್ವಲ್ಪ ತಡೆಗಣಿಸ್ಬೇಕು ಸರ್. ಸ್ವಲ್ಪ ಅವರು ಪೊಲೀಸ್ ಇದ ಮೇಲೆ ಏನು ತಗೋತಾರೆ ಅದ್ರ ಮೇಲೆ ಕಾಯ್ತಾ ಇದ್ದೀವಿ, ತನಿಖೆ ಹೆಂಗೆ ತಗೋತಾರೆ ಅನ್ನೋದು. ಆಯಿತು, ನೋಡೋಣ ಅಜಯ್. ನಮಗೂ ಪೊಲೀಸರ ಮೇಲೆ ಭರವಸೆ ಇದೆ, ತನಿಖೆ ನಡೆಸ್ತಾ ಇದ್ದಾರೆ, ಏನಾಗುತ್ತೆ ಅಂತದನ್ನ ಕಾದು ನೋಡೋಣ. ಸೊ ಇದು ಅವತ್ತು ಘಟನೆ ನಡೆದಂಥ ಸಂದರ್ಭದಲ್ಲಿ ಅಜಯ್ ಸ್ಥಳಕ್ಕೆ ಹೋಗಿದ್ರು, ಅಂದರೆ ಅವ್ರ ಬ್ರದರನ್ನು ನೋಡಲಿಕ್ಕೆ ಅಂತ ಸ್ಥಳಕ್ಕೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ತಲೆಗೆ ಏಟು ಬಿದ್ದಿರುವಂಥದ್ದು. ಅದಾದ ಬಳಿಕ ಏನಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಆಸ್ಪತ್ರೆಗೆ ಸೇರಿಸಿದ್ರು, ಅಲ್ಲಿ ಆಸ್ಪತ್ರೆಯಲ್ಲಿದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ನ್ಯಾಯ ಬೇಕು ನನಗೆ, ಈ ರೀತಿಯಾದಂಥ ಏಟಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅಜಯ್ ಪೊಲೀಸರಿಗೆ, ಅಂದರೆ ಮದ್ದೂರು ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.